ದುರ್ಗಾ ಅಂತಕ್ಕಂತಹ ಶಬ್ದ ಇದು ವರ್ಣನೆ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಶಬ್ದ. ಬ್ರಹ್ಮ ಈ ಶಬ್ದವನ್ನು ವರ್ಣನೆಗೆ ಅದಕ್ಕೆ ನಿರ್ವಚನಗಳೆಲ್ಲ ಸಿಕ್ಕಾಪಟ್ಟೆ ಉಂಟು. ಬೇರೆ ಬೇರೆ ಶಬ್ದಗಳಿಗೂ ನಿರ್ವಚನಗಳುಂಟು. ಈ ದುರ್ಗಾ ಅಂತಕ್ಕಂತಹ ಶಬ್ದಕ್ಕೆ ಸ್ವಲ್ಪ ನಿರ್ವಚನೆ ಸಿಗುವುದು ಕಡಿಮೆ, ಆಯಿತಾ. ದುರ್ಗಾಂ ದುರ್ಗತೀಂ ತಾರಿಣೀಂ ಅಂತಂತ ಅದರ ಫಲವನ್ನು ಅದರ ಸ್ವರೂಪವನ್ನು ಹೇಳ್ತಾರೆ ಹೊರತುವೆ ವಾಟ್ ಈಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ದುರ್ಗಾ ಅಂತನ್ನೋದು ಅದಕ್ಕೆ ಹೆಚ್ಚು ನಿರ್ವಚನಗಳು ಕಡಿಮೆ, ಹೆಚ್ಚು ಸಿಕ್ಕೋದಿಲ್ಲ. ಯಾಕಂದರೆ ಅದರ ಹೆಸರು ಆಗಿದೆ ಅಂತ ಹೇಳ್ತಿದ್ದೀನಿ. ದುರ್ಗಾ ಗಾ ಇತಿ ಗಮ್ಯತೆ, ಪ್ರವೇಶ ಮಾಡ್ತಕ್ಕಂಥದ್ದು. ನೀ ಪ್ರವೇಶನೇ ಮಾಡಲಿಕ್ಕಾಗಲ್ಲ. ನೀನು ಯಾರನ್ನು ಪ್ರವೇಶವೇ ಮಾಡಲಿಕ್ಕಾಗೋದಿಲ್ವೋ ಅದನ್ನು ವರ್ಣನೆ ಮಾಡೋದು ಹೇಗೆ? ಅಸಾಧ್ಯ. ಹಾಗೆ ಅದು ಒಂದು ಶಕ್ತಿ. ಅದನ್ನಾಗಲೇ ನಾನು ಹೇಳಿದ್ದೀನಿ, ವಿಷ್ಣು ಮಾಯೇತಿ ಶಬ್ದಿತ.